ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟಿಂದ ಈಗ ಒಂದು ನೋಟಿಫಿಕೇಶನ್ ಆಗಿದೆ. 5,000 ಒಂದು ಪೋಸ್ಟ್ಗಳ ಒಂದು ಹೊಸ ನೇಮಕಾತಿಯನ್ನು ಶುರು ಮಾಡಿದ್ರೆ. ಯಾವುದಂತ ಹೇಳಿದ್ರೆ ಬ್ಯಾಂಕ್ ಆಫ್ ಬರೋಡಾದಿಂದ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಸೊ ಈಗ ರೀಸೆಂಟ್ ಆಗಿ 19ನೇ ತಾರೀಕಲ್ಲಿ ಈ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ನೋಡ್ತಾ ಹೋದ್ರೆ ಹ್ಯಾಸ್ ರಿಲೀಸ್ಡ್ ಅ ಮೇಜರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಫಾರ್ 5,000 ಅಪ್ರೆಂಟಿಸ್ ಪೊಸಿಷನ್ಸ್ ಅಕ್ರಾಸ್ ಇಂಡಿಯಾ. ಅಂದ್ರೆ ಓವರ್ ಆಲ್ ಥ್ರೋಟ್ ಇಂಡಿಯಾ 5,000 ವೇಕೆನ್ಸಿಗಳನ್ನ ಇಲ್ಲಿ ಕಾಲ್ ಫಾರ್ಮ್ ಆಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ಸ್ ಆರ್ ಓಪನ್ ಫ್ರಮ್ May 19 2026 to June 8 2016. ಅಂದ್ರೆ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಡೇಟ್ ಏನಿದೆಯೋ ಸೊ ಮೇ 19ರಿಂದ ಜೂನ್ 8ರ ತನಕ ಈ ಒಂದು ಟೈಮ್ ಅನ್ನ ಕೊಟ್ಟಿದ್ದಾರೆ. ಗ್ರಾಜುಯೇಟ್ಸ್ ಬಿಟ್ವೀನ್ 20 and 28 years old ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಅಫಿಷಿಯಲ್ ಕರಿಯರ್ ಪೋರ್ಟಲ್. ಅಂದ್ರೆ ಏಜ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಗ್ರಾಜುಯೇಟ್ಸ್ ಅಂದ್ರೆ ಡಿಗ್ರಿಯನ್ನ ಪಡ್ಕೊಂಡಿರ್ತಕ್ಕಂಥ ಯಾರೇ ಆಗಿದ್ರು ಸಹ ಈ ಒಂದು 20ರಿಂದ 28 ವರ್ಷದ ಒಳಗಿನ ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ಗಳು ಇದಕ್ಕೆ ಅಪ್ಲೈ ಮಾಡಬಹುದಾಗುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಹ ಇದೆ ಸ್ನೇಹಿತರೆ, SC ST OBC ಈ ರೀತಿ ನೋಡ್ತಾ ಹೋದಾಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಈಗ ಮಿನಿಮಮ್ ಅಂತ ಹೇಳಿದ್ರೆ ಅಥವಾ ಒಂದು ಅವೇಜ್ ಅಂತ ಹೇಳಿದಾಗ 20ರಿಂದ 28 ವರ್ಷದ ಒಳಗಡೆ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದಕ್ಕೆ ಅಪ್ಲೈನ ಮಾಡಬಹುದಾಗುತ್ತೆ. ಇದು ಎಜುಕೇಶನ್ ಬಂದು ಗ್ರಾಜುಯೇಟ್ ಅಂದ್ರೆ ಡಿಗ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದೇ ಡಿಗ್ರಿ ಆಗಿರಬಹುದು ಸ್ನೇಹಿತರೆ, ಎನಿ ಡಿಗ್ರಿ. ಓಕೆ, ಸೊ ಇದು ಥ್ರೋಟ್ ಇಂಡಿಯಾ 5,000 ಅಪ್ರೆಂಟಿಸ್ ಆಗಿದೆ. ಸೊ ಕರ್ನಾಟಕದಲ್ಲಿ ಎಷ್ಟು ಅಂತ ನಾನು ಮುಂದೆ ವೇಕೆನ್ಸಿ ಲಿಸ್ಟ್ ಅನ್ನ ಕೊಡ್ತಾ ಹೋಗ್ತೇನೆ. ಈಗ ನೆಕ್ಸ್ಟ್ ನೋಡ್ತಾ ಹೋದಾಗ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಟೋಟಲ್ ವೇಕೆನ್ಸಿ ಬಂದು 5,000 ಪೋಸ್ಟ್ಗಳನ್ನು ಕೊಟ್ಟಿದೆ. ಸೊ ಟೋಟಲ್ ಥ್ರೋಟ್ ಇಂಡಿಯಾದಲ್ಲಿ ಆಗಿರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಆಗಿರುತ್ತೆ. ಎಲಿಜಿಬಿಲಿಟಿ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಏನಿದೆಯೋ ಸೊ ಅದರಲ್ಲಿ ನೀವು ಬ್ಯಾಚುಲರ್ಸ್ ಡಿಗ್ರಿ ಅಂತ ಹೇಳಿದ್ರೆ ನೀವು BSc ಆಗಿರ್ಬೋದು ಅಥವಾ BA ಆಗಿರ್ಬೋದು ಅಥವಾ ಈ ಒಂದು BCom ಆಗಿರ್ಬೋದು, BBM ಆಗಿರ್ಬೋದು, ಆಲ್ಮೋಸ್ಟ್ ನೀವು ಬ್ಯಾಚುಲರ್ ಡಿಗ್ರಿ ಏನು ಕಂಪ್ಲೀಟ್ ಮಾಡಿರ್ತೀರೋ ಸೊ ಅಂಥವ್ರನ್ನ PUC SSLC ಅವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಸ್ನೇಹಿತರೆ. ಬ್ಯಾಚುಲರ್ಸ್ ಡಿಗ್ರಿ ಅವ್ರಿಗೆ ಮಾತ್ರ ಅವಕಾಶನ ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ಏಜ್ ಲಿಮಿಟ್ ಆಲ್ರೆಡಿ ಹೇಳಿದಾಗ 20ರಿಂದ 28 ವರ್ಷ. ಅಂದರೆ ಮಿನಿಮಮ್ ಏಜ್ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 28 ಆಗಿರಬೇಕು. ಆ್ಯಂಡ್ SC ST ಆಲ್ರೆಡಿ ಹೇಳಿದ್ರೆ ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ ಯಾರಿಗೆ ಎಷ್ಟು ಆಗಿರಬೇಕು ಅಂತ. ಸೊ 20ರಿಂದ 28 ಒಳಗಡೆ ನಿಮಗೆ ಏಜ್ ಆಗಿದೆ ಅಂದರೆ ನೀವು ಅಪ್ಲೈನ ಮಾಡಬಹುದಾಗುತ್ತೆ. ಆ್ಯಂಡ್ ಡಿಗ್ರಿ ಕಂಪಲ್ಸರಿ ಆಗಿರಲೇಬೇಕು. ಓಕೆ, ಸೊ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ತಾ ಹೋದಾಗ ಸ್ಟಾರ್ಟಿಂಗ್ ಡೇಟ್ ಬಂದು May 19, 2026ರಂದು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಬಹುದು. ಲಾಸ್ಟ್ ಡೇಟು June 8 ತನಕ ಸಹ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಆ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಸೊ ನಿಮಗೆ ನೋಟಿಫಿಕೇಶನ್ ಬೇಕಂತಂದ್ರೆ ನೀವು ಕ್ರೋಮ್ಗೆ ಹೋಗಿ ನೀವು ಈ ಒಂದು ವೆಬ್ಬಲ್ಲಿ ಸಹ ನೀವು ನೋಟಿಫಿಕೇಶನ್ ಇದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ನಿಮಗೆ ಗೊತ್ತಾಗುತ್ತೆ. ಸೊ 20ರಿಂದ 28 ವರ್ಷ ಏಜ್ ಆಗಿರ್ಬೋದು, 5,000 ಒಂದು ಕಾಲ್ ಫಾರ್ಮ್ ಆಗಿರ್ತಕ್ಕಂಥದ್ದಾಗಿರೋದು. ಆ್ಯಂಡ್ ಗ್ರಾಜುಯೇಟ್ ಡಿಗ್ರಿ ಎನಿ ಡಿಸಿಪ್ಲಿನ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಸೊ ಇಲ್ಲಿ ಡಿಗ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟ ವೇಕೆನ್ಸಿನ ಆಗಿರ್ಬೋದು. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದು ಒಂದು ಜೆರಾಕ್ಸ್ ಕಾಪಿನ ತೊಗೊಂಡು ನೀವು ನೀಟಾಗಿ ಆರಾಮಾಗಿ ನೀಟಾಗಿ ನೋಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ ಕೇಳಿದ್ರೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ನೇರ ನೇಮಕಾತಿ ಇರೋದಿಲ್ಲ ಸ್ನೇಹಿತರೆ. ಎಕ್ಸಾಮ್ಸ್ನ ತಗೊಂಡು ನೀವು ಅಟೆಂಡ್ ಮಾಡಿ ಎಕ್ಸಾಮ್ಸಲ್ಲಿ ಪಾಸ್ ಆಗಿ ನೆಕ್ಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಆ ಒಂದು ಲೋಕಲ್ಗೆ ಸಂಬಂಧಪಟ್ಟಂತಂದ್ರೆ ಆ ಒಂದು ಏನು ಲೋಕಲ್ ಲ್ಯಾಂಗ್ವೇಜ್ ಇರುತ್ತೋ, ಸೊ ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಇದರಲ್ಲಿ ಆ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಟೆಸ್ಟನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಇದು ಸೆಲೆಕ್ಷನ್ ಪ್ರೋಸೆಸ್ ಕಂಪಲ್ಸರಿ ಆನ್ಲೈನ್ ಎಕ್ಸಾಮ್ ಅಂತೂ ಇದ್ದೇ ಇರುತ್ತೆ. ಇನ್ನು ಕ್ಯಾಟಗರಿ ನೋಡ್ತಾ ಹೋದಾಗ ಫೀಸನ್ನು ನೋಡ್ತಾ ಹೋದ ಅಪ್ಲಿಕೇಶನ್ ಫೀಸು SC ST ಕ್ಯಾಂಡಿಡೇಟ್ಸ್ಗೆ ₹200 ಪ್ಲಸ್ GST ಆಗುತ್ತಂತೆ. ಆ್ಯಂಡ್ PWBD ಕ್ಯಾಂಡಿಡೇಟ್ಸ್ಗೆ ಬಂದು ₹200 ಪ್ಲಸ್ GST. ಜನರಲ್ಲು EWS OBC ನೋಡಿ ಮೇಲ್ ಕ್ಯಾಂಡಿಡೇಟ್ಸ್ ಬಂದು 800 ಆ್ಯಂಡ್ ಫೀಮೇಲ್ ಬಂದು ₹600. ಸೊ ಪ್ಲಸ್ GST ಅಂತ ಕೊಟ್ಟರೆ ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಾಗ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಮೇಲ್ 800, ಫೀಮೇಲ್ ಅಂದರೆ ಫೀಮೇಲ್ ಮೀನ್ಸ್ ಹೆಂಗಸರುಗಳಂತ ಅಥವಾ ಲೇಡೀಸ್ ಅಂತ ಏನು ಹೇಳ್ತೀವಿ ಸೊ ಅವ್ರಿಗೆ 600 ಆಗಿರುತ್ತೆ. ಸೊ ಅದು ಜನರಲ್ EWS ಮತ್ತು OBC ಅವ್ರಿಗೆ. ಇನ್ನು ನೆಕ್ಸ್ಟ್ ಒಂದು ಕ್ಯಾಟಗರಿ ನೋಡ್ತಾ ಹೋದಾಗ ಅಂದರೆ ಸ್ನೇಹಿತರೆ ಏನಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ರೆ ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋಗ್ತದೆ. ಈಗ 20 to 28 ಇಯರ್ಸ್ ಅಂತ ಹೇಳಿದೆ. ಸೊ 20ರಿಂದ 28 ವರ್ಷದ ಒಳಗಡೆ ಯಾರಿರ್ತಾರೋ ಅವ್ರಿಗೆ ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಅಂತ ಹೇಳಿ ಈ ಒಂದು SC ST ಅವ್ರಿಗೆ 5 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಅಂದರೆ 28ಕ್ಕೆ 5 ಸೇರಿಸ್ಕೊಂಡ್ರೆ ನೀವು 33 ವರ್ಷ ಇರುತ್ತೆ SC ST ಅವ್ರಿಗೆ. ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBC ಬಂದು 3 ವರ್ಷ ಅಂದರೆ 28ಕ್ಕೆ 3 ಸೇರಿಸ್ಕೊಂಡ್ರೆ 31 ವರ್ಷ ಇರುತ್ತೆ. ಆ್ಯಂಡ್ ಪರ್ಸನ್ಸ್ ವಿತ್ ಬ್ಯಾಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ PWBD ಅಂತ ಏನಿರ್ತಾರೋ ಸೊ ಅವ್ರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ
38 ವರ್ಷ ಆಗಿರೋರು ಸಹ ಅಥವಾ 37 ವರ್ಷ ಆಗಿರೋರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇನ್ನು OBC PWBD OBC ಬಂದು 13 ವರ್ಷ, PWBD SC ST 15 ವರ್ಷ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಆರಾಮಾಗಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಬರೀಬಹುದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆಲ್ರೆಡಿ ಹೇಳಿದಾಗ ಈ ಕ್ವಾಲಿಫಿಕೇಶನ್ ಬಂದು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು, ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಡಿಗ್ರಿ ಕಂಪಲ್ಸರಿ ಆಗಿರಲೇಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಆನ್ಲೈನ್ ಎಕ್ಸಾಮಿನೇಷನ್ ನಡೀತಾ ಇದೆ. ಫಸ್ಟ್ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಅದು ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೇ ಎಕ್ಸಾಮ್ ನಡೀತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ ನಂತರ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಆಗಿರುತ್ತೆ. ಸೊ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಂತೆ ಹಾಕ್ತಕ್ಕಂಥದ್ದು. ಸೊ ಇದು ಎಕ್ಸಾಮ್ ಆಗಿರುತ್ತೆ. ಸೊ ಮೇನ್ ಆಗಿ ಒಂದು ಎಕ್ಸಾಮ್ ಇರುತ್ತೆ, ಯಾವುದಂತ ಹೇಳಿದ್ರೆ ಆನ್ಲೈನ್ ನೀವು ಈ ಒಂದು ಮಲ್ಟಿಪಲ್ ಆಬ್ಜೆಕ್ಟಿವ್ ಟೈಪ್ ಏನು ಬರುತ್ತೋ ಸೊ ಆ ರೀತಿ ಆನ್ಸರ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೆರಡು ಸಹ ತುಂಬ ಇಂಪಾರ್ಟೆಂಟ್. ಯಾಕಂತಂದ್ರೆ ನೋಡಿ, ಇಲ್ಲಿ ನೇಮ್ ಆಫ್ ದ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ನಂಬರ್ ಆಫ್ ಕ್ವೆಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸು, ಡ್ಯೂರೇಷನ್, ಮೀಡಿಯಮ್ ಆಫ್ ಟೆಸ್ಟ್. ಸೊ ಇದು ಆಮೇಲೆ ಕೊಡ್ತೀನಿ ನಿಮಗೆ ಸ್ನೇಹಿತರೆ. ಫಸ್ಟ್ ನೀವು ಸ್ಟೇಟ್ ಅನ್ನು ನೋಡ್ಕೊಳ್ಳಿ. ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಎಷ್ಟು ಅಂದರೆ 483 ಪೋಸ್ಟ್ಗಳಿದ್ದಾವೆ. ಸೊ ಅದರಲ್ಲಿ SC ಬಂದು 77 ಪೋಸ್ಟು, ST ಬಂದು 33 ಪೋಸ್ಟು, OBC ಬಂದು 130 ಪೋಸ್ಟು, EWS ಬಂದು 48 ಪೋಸ್ಟು, UR ಅಂದರೆ ಅನ್ರಿಸರ್ವ್ಡ್, ಯಾರು ಬೇಕಾದ್ರೂ ಜನರಲ್ ಅಂತ ಏನು ಹೇಳ್ತೀವೋ ಯಾರು ಬೇಕಾದ್ರೂ ಆಗ್ಬೋದು, 195 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 483 ಇದನ್ನು ಸಹ ಕಡಿಮೆ ಅಂತಕ್ಕಂಥದ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ತುಂಬಾ ಹೈ ಒಂದು ಅಂತ ಹೇಳ್ಬೋದು. ಯಾಕಂದ್ರೆ 5,000 ಪೋಸ್ಟಲ್ಲಿ ಕಮ್ಮಿ ಇರುವಂಥ ಒಂದು ಪೋಸ್ಟ್ಗಳು ತೊಗೊಂಡಿರ್ತಕ್ಕಂಥ ರಾಜ್ಯಗಳು, ಸ್ಟೇಟ್ಗಳು ಸಹ ಇದಾವೆ ಸ್ನೇಹಿತರೆ. ಸೊ ಈಗ ಬೇಕಾದ್ರೆ ಕರ್ನಾಟಕ 483 ತುಂಬಾನೇ ಒಂದು ಒಳ್ಳೆ ವೇಕೆನ್ಸಿ ಅಂತಾನೆ ಹೇಳ್ಬಹುದಾಗಿರುತ್ತೆ. ಸೊ ಬೆಸ್ಟ್ ಅಂತ ಹೇಳಿದ್ರೆ SC ಅವರು 77 ಕೊಟ್ಟಿದ್ದಾರೆ, ST ಬಂದು 33 ಇದೆ, OBC 130 ಇದೆ, EWS 48 ಇದೆ, UR ಬಂದು 195 ಇದೆ. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡಿ ಕೆಲಸವನ್ನು ತಗೊಳ್ಬಹುದು ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಈ ಟೆಸ್ಟ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಬಂದು 25 ಕ್ವೆಶನ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 25 ಇರುತ್ತೆ ಸ್ನೇಹಿತರೆ. ಸೊ ಎಕ್ಸಾಮ್ ಬಂದು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಇರೋದಿಲ್ಲ, ಹಿಂದಿ ಅಥವಾ ಇಂಗ್ಲೀಷಲ್ಲಿ ಎಕ್ಸಾಮ್ಸ್ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಟೋಟಲ್ ಆಗಿ ನಾವು ನೋಡ್ತಾ ಹೋದಾಗೆ 100 ಕ್ವಶನ್ಗೆ 100 ಮಾರ್ಕ್ಸ್ ಇರುತ್ತೆ. ಬಟ್ ಟೋಟಲ್ ಡ್ಯೂರೇಷನ್ ಬಂದು 60 ನಿಮಿಷಗಳು. 100 ಮಾರ್ಕ್ಸ್ಗೆ ಅಂದರೆ 1 ಅವರ್ ಟೈಮ್ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಪೇಪರ್ ಬಂದು ಹಿಂದಿ ಅಥವಾ ಇಂಗ್ಲೀಷ್. ಓಕೆ, ಸೊ ಇಂಗ್ಲೀಷ್ ಓನ್ಲಿ ಅಂತ ಕೊಟ್ಟರೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕ್ವಶನ್ಸ್ ಕೊಡ್ತಾ ಹೋಗ್ತಾರೆ ನಿಮಗೆ. ಸೊ ಜನರಲ್ ಇಂಗ್ಲೀಷ್ ಏನಿದೆ ಇದು ಮಾತ್ರ ಓನ್ಲಿ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಓಕೆ, ಜನರಲ್ ಇಂಗ್ಲೀಷ್ ಬಂದು ಓನ್ಲಿ ಇಂಗ್ಲೀಷಲ್ಲಿ ಇರುತ್ತೆ. ಬಟ್ ಕಂಪ್ಯೂಟರ್ ನಾಲೆಡ್ಜು, ಕ್ವಾಂಟಿಟೇಟಿವ್ ಆ್ಯಂಡ್ ರೀಸನಿಂಗ್ ಆಪ್ಟಿಟ್ಯೂಡು, ಜನರಲ್ ಬಂದು ಹಿಂದಿ ಅಥವಾ ಇಂಗ್ಲೀಷಲ್ಲಿ 2 ಭಾಷೆಗಳು ಸಹ ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಟೋಟಲ್ ಆಗಿ 100 ಮಾರ್ಕ್ಸ್ನ 100 ಕ್ವೆಶನ್ಸ್ಗಳು 1 ಅವರಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಇದೇ ನಿಮಗೆ ಚಾಲೆಂಜ್ ಅಂತ ಹೇಳ್ಬಹುದಾಗುತ್ತೆ. ಯಾಕಂದರೆ ಕ್ವಾಂಟಿಟೇಟಿವ್ ಮತ್ತು ರೀಸನಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಬಿಡಿಸ್ತಕ್ಕಂಥ ಒಂದು ಟೈಮ್ಗಳು ಬೇಕಾಗುತ್ತೆ. ಸೊ ನೀವು ಟೈಮನ್ನು ನೋಡಿಕೊಂಡು ಆನ್ಸರ್ಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಸ್ಕೋರನ್ನು ಮಾಡಬಹುದಾಗಿರುತ್ತೆ. ಓಕೆ, ಸೊ ಇಂದ ಜನರಲ್ ಇಂಗ್ಲೀಷು, ಕಂಪ್ಯೂಟರ್ ನಾಲೆಡ್ಜ್ ಇದೆಲ್ಲದಕ್ಕೂ ಅಷ್ಟೊಂದು ಟೈಮ್ ಏನು ಬೇಕಾಗಿರೋದಿಲ್ಲ. ಆ್ಯಂಡ್ ಆಪ್ಷನ್ 2 ಏನಿದೆ ಸೊ ಅದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ನೋಡ್ಕೊಂಡು ನೀವು ಆನ್ಸರ್ನ ಮಾಡಬಹುದಾಗುತ್ತೆ. ಓಕೆ, ಟೋಟಲ್ ಆಗಿ ಕರ್ನಾಟಕದಲ್ಲಿ 483 ಪೋಸ್ಟ್ ಇದೆ ಸ್ನೇಹಿತರೆ, ಬೆಟರ್ ಅಂತ ಹೇಳ್ಬೋದು. ಸೊ ಅಪ್ಲೈ ಮಾಡಬಹುದು ಎಲ್ಲ ಡಿಗ್ರಿ ಏನಿದೆಯೋ. ಸೊ ಡಿಗ್ರಿ ಅಂದರೆ ಕರ್ನಾಟಕ ಅಂತೂ ತುಂಬಾ ವೇಕೆನ್ಸಿ ಇಲ್ಲದೆ ಕಾಯ್ತಾ ಇದ್ದಾರೆ ಜನಗಳು, ಯಾವುದೇ ಒಂದು ನೇಮಕಾತಿಗಳು ಆಗ್ತಿಲ್ಲ. ಸೊ ಅಂಥವ್ರಿಗೆ ಏನು ಸ್ಟಡಿನ ಸ್ಟಾರ್ಟ್ ಮಾಡಿ ಬೇಜಾರ ಹೋಗಿದೆ, ನಿಲ್ಲಿಸೇ ಬಿಟ್ಟಿದ್ದೀವಿ, ನಮ್ಮ ಕೈಲಿ ಆಗ್ತಾನೆ ಇಲ್ಲ, ಅಥವಾ ಯಾವುದೇ ಒಂದು ನೋಟಿಫಿಕೇಶನ್ ಆಗಿಲ್ಲ, ಸೊ ಓದೋದಕ್ಕೆ ಮನಸ್ಸಿಲ್ಲ ಅನ್ನೋರು ಈ ಒಂದು ಎಕ್ಸಾಮ್ನ ತೊಗೊಂಡು ಖಂಡಿತವಾಗಿ ಡೆಫಿನೆಟಾಗಿ ನೀವು ಓದಿದ್ರೆ ಸೊ ಇದರಿಂದ ಮುಂದೆ ಹಾಗೆ ನೀವು ಕಂಟಿನ್ಯೂಟಿ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ನೋಡ್ತಾ ಹೋಗಿ ಬೆಟರ್ ಅಂತ ಹೇಳ್ತೀನಿ ನಾನು. ಸೊ ಇಷ್ಟು ಬಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇರ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ನೀವು ಈ ಒಂದು PDF ಏನಿರುತ್ತೋ ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ನೋಡಿಕೊಂಡು ಯಾವುದಕ್ಕೆ ಅಪ್ಲೈ ಮಾಡಬಹುದು ಅಂತ ನೋಡ್ತಾ ಹೋಗಿ. ಸೊ ನೋಡಿ ಇಲ್ಲಿದೆ. ಸೊ ನೋಡಿ ಇಲ್ಲಿ ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ. ಸೊ ಅವರ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟನ್ನು ಮಾಡ್ಕೊಳ್ಬಹುದಾಗುತ್ತೆ. ಆಪ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ನಿಮ್ಮ ಒಂದು ಏನು ಕನ್ನಡ, ಇಂಗ್ಲೀಷ, ಹಿಂದಿ, ಸೊ ಆ ಒಂದು ಇದಿರುತ್ತಲ್ವ ಲ್ಯಾಂಗ್ವೇಜ್, ಅದು ಸಹ ನೀವು ಸೆಲೆಕ್ಟನ್ನು ಮಾಡಿಕೊಂಡು ಒಂದು ಸ್ವಲ್ಪ
ವಿಷಯನ ತಿಳ್ಕೊಂಡು ನೀಟಾಗಿ ಒಂದು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕೋ ಸ್ವಲ್ಪ ಹುಷಾರಾಗಿ ಹಾಕ್ತಕ್ಕಂಥದ್ದು ಹೋದರೆ ನಿಜವಾಗ್ಲೂ ಬೆಟರಾಗಿ ನೀವು ಆನ್ಸರ್ನ ಮಾಡ್ಬೋದು. ಅಂದರೆ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋದ್ರೆ ತುಂಬ ಮಿಸ್ಟೇಕ್ಸ್ನ ಮಾಡಿ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಸೊ ಹಾಗಾಗಿ ರಿಜೆಕ್ಟ್ ಮಾಡುವ ಮೊದಲು ಕರೆಕ್ಟಾಗಿ ನೀವು ಈ ಒಂದು ನೋಟಿಫಿಕೇಶನ್ ನೋಡಿಕೊಂಡು ಓದ್ಕೊಂಡು ಅದಾದ ನಂತರ ಕರೆಕ್ಟಾಗಿ ನೀವು ಒಂದು ಅಪ್ಲಿಕೇಶನ್ನ ಹಾಕಿ ಅಂತ ಒಂದು ಒಳ್ಳೆ ಸಜೆಷನ್ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ.